ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿರಬೇಕೆಂದು, ಸುರಕ್ಷಿತವಾಗಿರಬೇಕೆಂದು, ಆತನ ನಾಮದಲ್ಲಿ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ನಿಮಗೋಸ್ಕರವಾಗಿ ಯಾವಾಗಲೂ ಪ್ರಾರ್ಥಿಸುತ್ತಾ ಇದ್ದೇವೆ, ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಆತ್ಮದಲ್ಲಿ ವೃದ್ಧಿಯಾಗುವವರು ಎಲ್ಲಾ ವಿಷಯದಲ್ಲೂ ವೃದ್ಧಿಯಾಗುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಸ್ಪಿರಿಚುವಲ್ ಪ್ರಾಸ್ಪರಿಟಿಯನ್ನು ನಾವು ಆಶಿಸುವಾಗ ಎಲ್ಲಾ ವಿಷಯದಲ್ಲೂ ಕೂಡ ನಾವು ಆಶೀರ್ವಾದವನ್ನು ಕಾಣುತ್ತೇವೆ. ಇದು ದೇವರ ವಾಕ್ಯವು ಹೇಳುತ್ತಾ ಇರುವಂತಹ ಮಾತು. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ನಾವು ಬೋಧಿಸುವಂತಹ ಶ್ರೇಷ್ಠವಾದ ವಿಷಯಗಳಲ್ಲಿ ಇದು ಕೂಡ ಒಂದು. ಆತ್ಮದಲ್ಲಿ ವೃದ್ಧಿಯಾಗಿರಿ, ದೇವರು ನಿಮ್ಮನ್ನು ಎಲ್ಲಾ ವಿಷಯದಲ್ಲೂ ಆಶೀರ್ವದಿಸುತ್ತಾರೆ ಎಂಬುದಾಗಿ. ನಿಮ್ಮಲ್ಲಿ ಅನೇಕರು ಈ ಸೇವೆಯ ಮೂಲಕವಾಗಿ ಆಶೀರ್ವದಿಸಲ್ಪಡುತ್ತಾ ಇದ್ದೀರಾ. ಸಾರಲ್ಪಡುತ್ತಾ ಇರುವಂತಹ ಸುವಾರ್ತೆಯ ಮೂಲಕ, ಹೇಳಲ್ಪಡುತ್ತಾ ಇರುವಂತಹ ವಾಕ್ಯದ ಸತ್ಯದ ಮೂಲಕವಾಗಿ, ಮಾಡುತ್ತಿರುವಂತಹ ಪ್ರಾರ್ಥನೆಯ ಮೂಲಕ ಪರಿಶುದ್ಧಾತ್ಮನ ಸಂರಕ್ಷಣೆಯಲ್ಲಿ ನೀವೆಲ್ಲರೂ ಕೂಡ ಬೆಳೆಯುತ್ತಾ ಬಲ ಹೊಂದುತ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರು ಎಷ್ಟೋ ಒಳಿತುಗಳನ್ನು, ಉಪಕಾರಗಳನ್ನು ತನ್ನ ಪ್ರಜೆಗಳ ಜೀವಿತದಲ್ಲಿ ಮಾಡುತ್ತಾ ಇದ್ದಾರೆ. ನೀವು ಕೂಡ ಬಲವಾದ ಆಶೀರ್ವಾದದಲ್ಲಿ ಸ್ಥಿರವಾಗಿರಬೇಕೆಂದು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನ ದೇವರ ವಾಗ್ದಾನವನ್ನು ಓದೋಣವ. 132ನೇ ಕೀರ್ತನೆ 13ನೇ ವಾಕ್ಯವನ್ನು ಈ ದಿನದ ದೇವರ ವಾಗ್ದಾನಕ್ಕಾಗಿ ಓದೋಣ. ಸ್ಯಾಮ್ಸ್ 132 and verse 13. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ನಿಶ್ಚಯವಾಗಿ ಯೆಹೋವನು ಚಿಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ಆಮೇನ್. ದೇವರು ಚಿಯೋನನ್ನು ಆರಿಸಿಕೊಂಡಿದ್ದಾರೆ, ತನ್ನ ನಿವಾಸ ಸ್ಥಳವಾಗಿ ಇರಬೇಕೆಂದು ಕೋರುತ್ತಾ ಇದ್ದಾರೆ ಎನ್ನುವಂತ ಈ ಮಾತು ಈ ಯಾತ್ರಾ ಗೀತೆಯಲ್ಲಿ ನಾವು ನೋಡುತ್ತೇವೆ. ಕೀರ್ತನೆಗಳಲ್ಲಿ ಕೆಲವು ಕೀರ್ತನೆಗಳನ್ನು ಯಾತ್ರಾ ಕೀರ್ತನೆ ಎಂಬುದಾಗಿ ಕರೆದಿದ್ದಾರೆ. ಯಾಕೆ ಆ ರೀತಿಯಾಗಿ ಕರೆದಿದ್ದಾರೆ ಅಂದರೆ, ದೇವ ಮಕ್ಕಳು ಯೆರೂಸಲೇಮಿಗೆ ಯಾತ್ರೆ ಮಾಡುವಾಗ ಹಾಡುತ್ತಾ ಹೋದಂತಹ ಕೀರ್ತನೆವೆಲ್ಲವೂ ಕೂಡ ಹೆಚ್ಚಾಗಿ ಆಡುತ್ತಾ ಇದ್ದರು. ಭಕ್ತರ ಮೂಲಕವಾಗಿ ರಚಿಸಲ್ಪಟ್ಟಂತಹ ಕೀರ್ತನೆಯನ್ನು ಹಾಡುತ್ತಾ ಇದ್ದರು. ಆದ್ದರಿಂದ ಯಾತ್ರಾ ಕೀರ್ತನೆ ಎಂಬುದಾಗಿ. ಈ ಬರೆಯಲ್ಪಟ್ಟಂತಹ ವಾಕ್ಯವನ್ನು ಪರಿಶೀಲಿಸುವುದಾದರೆ, ದೇವರು ಆರಿಸಿಕೊಂಡಿದ್ದಾನೆ, ಆತನು ಕೋರುತ್ತಿದ್ದಾನೆ. ನಾನು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಕುರಿತಾಗಿ, ಪರ್ಟಿಕ್ಯುಲರ್ ಸ್ಥಳದ ಕುರಿತಾಗಿ ಮಾತನಾಡುತ್ತಿಲ್ಲ. ಆದರೆ ಆಧ್ಯಾತ್ಮಿಕ ಅರ್ಥದಲ್ಲಿ, ಸ್ಪಿರಿಚುವಲ್ ಮೀನಿಂಗ್ ಅಲ್ಲಿ ದೇವರು ತನ್ನ ಪ್ರಜೆಗಳನ್ನು, ತನ್ನ ಸಭೆಯನ್ನು, ತನ್ನ ಮಕ್ಕಳನ್ನು ಆರಿಸಿಕೊಂಡಿದ್ದಾರೆ. ಆತನು ನಮ್ಮನ್ನು ಕೋರುತ್ತಾ ಇದ್ದಾನೆ. ನಾವು ದೇವರನ್ನು ಆರಿಸಿಕೊಂಡಿಲ್ಲ, ಆದರೆ ದೇವರೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ದೇವರ ಮೂಲಕವಾಗಿ ಅಪೇಕ್ಷಿಸಲ್ಪಟ್ಟಿದ್ದೇವೆ. ಆತನು ನಮ್ಮನ್ನು ಅಪೇಕ್ಷಿಸುತ್ತಾ ಇದ್ದಾನೆ. ಎಷ್ಟು ಸುಂದರವಾದ ಮಾತು. ಬಹುಶಃ ನಿನ್ನ ವಿಷಯವಾಗಿ ಯಾರು ಕೂಡ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿಲ್ಲ ಎಂಬುದಾಗಿ, ಇನ್ಫ್ಯಾಕ್ಟ್ ಯಾರು ಕೂಡ ನಿನ್ನ ಕುರಿತಾಗಿ ಒಳ್ಳೆಯದನ್ನು ಮಾತನಾಡಿಲ್ಲ ಎಂಬುದಾಗಿ, ನಿನ್ನ ಪರವಾಗಿ ನಿಂತಿಲ್ಲ ಎಂಬುದಾಗಿ ಆಯಾ ಸಂದರ್ಭದಲ್ಲಿ ಅನಿಸುತ್ತದೆ. ಯಾಕೋರಿ ನಾನು ಯಾರಿಗೂ ಇಷ್ಟವಾಗುತ್ತಾ ಇಲ್ಲ, ಯಾರು ಕೂಡ ನನ್ನನ್ನು ಅಪೇಕ್ಷಿಸುತ್ತಾ ಇಲ್ಲ, ಯಾರು ಕೂಡ ನನ್ನನ್ನು ಆರಿಸಿಕೊಳ್ಳುತ್ತಾ ಇಲ್ಲ, ಅಥವಾ ಯಾರು ಕೂಡ ನನ್ನ ಪರವಾಗಿ ನಿಲ್ಲುತ್ತಾ ಇಲ್ಲ, ನನಗೋಸ್ಕರವಾಗಿ ಯಾರೊಬ್ಬರು ಕೂಡ ನಿಂತು ಮಾತನಾಡುತ್ತಾ ಇಲ್ಲ ಎಂಬುದಾಗಿ ಆ ನೋವು ಬಹಳ ಬಾಧೆಯನ್ನು ಉಂಟು ಮಾಡುತ್ತದೆ. ಅಂತವರು ಯಾರಾದ್ರೂ ಇದ್ದೀರಾ ಈ ದಿನದಲ್ಲಿ? ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಗಮನಿಸು, ಆತನು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ನೀನು ದೇವರ ಸುವಾರ್ತೆಯನ್ನು ಕೇಳಿ ಮಾನಸಾಂತರ ಹೊಂದಿ ರಕ್ಷಣೆ ಹೊಂದಿದಂತ ವ್ಯಕ್ತಿಯಾಗಿದ್ದರೆ, ದೇವರು ನಿನ್ನನ್ನು ಆರಿಸಿಕೊಂಡು ತನ್ನ ಮಹಿಮೆಗೋಸ್ಕರವಾಗಿ ನಿಲ್ಲಿಸುತ್ತಾ ಇದ್ದಾರೆ. ಎಷ್ಟು ಉನ್ನತ ದೇವರು ಆತನು. ಪ್ರಪಂಚದಲ್ಲಿ ಯಾರೇ ಆಗಲಿ ತಮ್ಮೊಂದಿಗೆ ಕೆಲಸ ಮಾಡಬೇಕೆಂದುಕೊಳ್ಳುವಾಗ ಅಥವಾ ತಮ್ಮೊಂದಿಗೆ ಇರಬೇಕೆಂಬುದಾಗಿ ಕೋರಿಕೊಳ್ಳುವಾಗ ಕ್ವಾಲಿಟಿ ಪೀಪಲ್ ಅನ್ನು ಆರಿಸಿಕೊಳ್ಳುತ್ತಾರೆ, ದ ಬೆಸ್ಟ್ ಅನ್ನು ಆರಿಸಿಕೊಳ್ಳುತ್ತಾರೇನೋ. ಆದರೆ ದೇವರು ನಮ್ಮಂತಹ ಸಾಮಾನ್ಯರನ್ನು, ಆತನ ಶ್ರೇಷ್ಠತೆಯನ್ನು ನಿರೂಪಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡು ಆತನ ಗುಂಪಿನಲ್ಲಿ, ಆತನ ಟೀಮಲ್ಲಿ ದೇವರು ಆರಿಸಿಕೊಂಡಿದ್ದಾರೆ. ಎಷ್ಟು ಉನ್ನತನಾದ ದೇವರು ಆತನು. ಭಕ್ತನಾದ ಪೌಲನು ಕೂಡ ಕೊರಿಂಥ ಸಭೆಗೆ ಬರೆಯುವಾಗ ಹೇಳುತ್ತಾನೆ, ಲೋಕದಲ್ಲಿ ಬುದ್ಧಿವಂತರನ್ನು ನಾಚಿಕೆಪಡಿಸುವುದಕ್ಕೋಸ್ಕರ ದೇವರು ಬುದ್ಧಿಹೀನರನ್ನು ಆರಿಸಿಕೊಂಡು, ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕೋಸ್ಕರ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ಆತನ ಆಯ್ಕೆ ಯಾವಾಗಲೂ ಉನ್ನತವಾದದ್ದೇ. God uses ordinary people to accomplish extraordinary tasks ಎನ್ನುವಂತ ಮಾತು ನನಗೆ ಬಹಳ ಇಷ್ಟ. ಸಾಧಾರಣವಾದ ವ್ಯಕ್ತಿಗಳನ್ನು ದೇವರು ಆರಿಸಿಕೊಂಡು ಅಸಾಧಾರಣವಾದ ಕಾರ್ಯವನ್ನು ದೇವರು ಅವರ ಮೂಲಕವಾಗಿ ಮಾಡುತ್ತಾರೆ. ಈ ದಿನ ನೀನು ಆರ್ಡಿನರಿ ಪರ್ಸನ್ ಎಂಬುದಾಗಿ ಫೀಲ್ ಆಗುತ್ತಾ ಇದೆಯಾ? ಡೋಂಟ್ ವರಿ ಅಬೌಟ್ ಇಟ್. God has chosen to be extraordinary. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ತನ್ನ ಮಹಿಮೆಗೋಸ್ಕರ ಉಪಯೋಗಿಸುವುದಕ್ಕೆ. ನಾನು ನನ್ನ ಜೀವಿತದ ಕುರಿತಾಗಿ ಹೇಳಬಹುದು, ಯೋಗ್ಯತೆಯೇ ಇಲ್ಲದಂತ ನನ್ನನ್ನು, ಅರ್ಹತೆಯೇ ಇಲ್ಲದೆ ಇರುವಂತಹ ನನ್ನನ್ನು ದೇವರು ಆರಿಸಿಕೊಂಡು ತನ್ನ ಸೇವಕನನ್ನಾಗಿ ನಿಲ್ಲಿಸಿ ಈ ದಿನ ಪ್ರಪಂಚ ವ್ಯಾಪ್ತಿಯಾಗಿ ಉಪಯೋಗಿಸುತ್ತಾ ಇದ್ದಾರೆ ಅಂದರೆ ನನ್ನ ಒಳ್ಳೆಯತನವಾಗಲಿ ಏನೂ ಇಲ್ಲ, ಕೇವಲ ಆತನ ಕೃಪೆ. ಆತನ ಆಯ್ಕೆ ಬಹಳ ಉನ್ನತವಾದದ್ದು. ತನ್ನ ಮಹಿಮೆಯಿಂದ ತುಂಬುವ ಆತನು ನಿನ್ನನ್ನು, ನನ್ನನ್ನು ಆರಿಸಿಕೊಂಡಿದ್ದಾರೆ.
ಭಕ್ತನಾದ ಪೌಲನು ಕೂಡ ಎಫೆಸ ಸಭೆಗೆ ಬರೆಯುವಾಗ ಅದನ್ನೇ ಹೇಳುತ್ತಾನೆ, ದೇವರಲ್ಲಿ ನಾವು ಆರಿಸಿಕೊಂಡಿದ್ದೇವೆ ಅಂತ ಮಾತನ್ನು ಉಪಯೋಗಿಸುತ್ತಾರೆ. ಪೇತ್ರನು ಕೂಡ ಅದನ್ನೇ ಹೇಳುತ್ತಾನೆ, ಈ ಹಿಂದೆ ನಾವು ಕತ್ತಲೆಯಲ್ಲಿ ಇದ್ದೇವೆ, ಈಗ ಬೆಳಕಿನಲ್ಲಿ ಬಂದಿದ್ದೇವೆ, ಆದರೆ ದೇವರು ನಮ್ಮೆಲ್ಲರನ್ನು ಆರಿಸಿಕೊಂಡ ಜನಾಂಗವಾಗಿ ಮಾಡಿದ್ದಾರೆ ಎಂದು. ದೇವರ ಸಭೆ ಅಂದರೆ, ದೇವರ ಮಕ್ಕಳು ಅಂದರೆ ಆರಿಸಿಕೊಳ್ಳಲ್ಪಟ್ಟವರು. ಯಾತಕ್ಕಾಗಿ? ಆತನ ಸ್ತೋತ್ರವನ್ನು ಪ್ರಚುರಪಡಿಸುವುದಕ್ಕಾಗಿ. ಇನ್ ಆರ್ಡರ್ ಟು ಪ್ರೊಕ್ಲೇಮ್ ಈಸ್ ಪ್ರೈಸಸ್. ಆತನ ಸ್ತೋತ್ರವನ್ನು, ಆತನ ಒಳ್ಳೆಯತನವನ್ನು ಪ್ರಚುರಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆತನ ನಿವಾಸ ಸ್ಥಳವಾಗಿ ಇರುವುದಕ್ಕಾಗಿ ಆತನು ಅವರನ್ನು ಕೋರುತ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಎಷ್ಟು ಉನ್ನತವಾದ ಮಾತು ಇದು. ನಾವು ದೇವರ ನಿವಾಸ ಸ್ಥಾನವಾಗಿರಬೇಕೆಂದು ದೇವರು ನಮ್ಮನ್ನು ಕೋರುತ್ತಿದ್ದಾರೆ. ಲೋಕದಲ್ಲಿ ಯಾರು ಕೂಡ ನಮ್ಮನ್ನು ಕೋರುತ್ತಾ ಇಲ್ಲವೇನಾದರೆ ದೇವರು ನಮ್ಮನ್ನು ಕೋರುತ್ತಿದ್ದಾರೆ. ಸಬ್ಬತ್ ದಿನದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರವೇಶಿಸಿದಂತಹ ಸಂದರ್ಭ, ಆಯಾ ಸಂದರ್ಭದಲ್ಲಿ ಬೈಬಲ್ನಲ್ಲಿ ನಾವು ಓದುತ್ತೇವೆ. ಕಟ್ಟಲ್ಪಟ್ಟಂತಹ ಕತ್ತೆಯ ಮರಿಯನ್ನು ದೇವರು ಬಿಚ್ಚಿ ಕರ್ತನ್ನಿ ಎಂಬುದಾಗಿ ಹೇಳಿದರು. ಯಾರಾದರೂ ನಿಮ್ಮನ್ನು ಕೇಳಿದರೆ ಅವರಿಗೆ ಹೇಳಿರಿ, ಇದು ಕರ್ತನಿಗೆ ಬೇಕು ಎಂಬುದಾಗಿ ಹೇಳಿರಿ ಎಂದು ಹೇಳಿದರು. ಇದು ದೇವರಿಗೆ ಅವಶ್ಯ, ಇದು ದೇವರಿಗೆ ಬೇಕಾಗಿದೆ. ಕಟ್ಟಲ್ಪಟ್ಟಂತಹ ಕತ್ತೆಯ ಮರಿಯನ್ನು ಬಿಚ್ಚಿ ದೇವರು ಆ ಕತ್ತೆಯ ಮರಿಯ ಮೇಲೆ ಹತ್ತಿ ಯೆರೂಸಲೇಮನ್ನು ಪ್ರವೇಶಿಸುತ್ತಾರೆ. ಎಷ್ಟು ಉನ್ನತ ದೇವರು ಆತನು. ಆತನು ಪ್ರಯಾಣ ಮಾಡಬೇಕು ಅಂದರೆ ಎಷ್ಟು ಉನ್ನತವಾದಂತವುಗಳನ್ನು ಆತನ ಅನುಕೂಲಕ್ಕೆ ಉಪಯೋಗಿಸಬಹುದು. ಆದರೆ ದೇವರು ಸಾಮಾನ್ಯ ಕತ್ತೆ ಮರಿಯನ್ನು ಆರಿಸಿಕೊಳ್ಳುತ್ತಾರೆ. ಈ ದಿನ ನಿನ್ನನ್ನು ನನ್ನನ್ನು ಆರಿಸಿಕೊಂಡಂತಹ ದೇವರು ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುತ್ತಾರೆ. ಆ ಕತ್ತೆ ಮರಿಯು ಆ ನಂತರದ ದಿನದಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಇರುವಾಗ ಯೆರೂಸಲೇಮಿಗೆ ಹೋಯಿತಂತೆ. ಯಾರಾದರೂ ನನ್ನನ್ನು ನನಗೆ ಬಟ್ಟೆ ಹಾಕುತ್ತಾರೇನೋ ಎಂದು, ಆ ಗರಿಗಳನ್ನು ಕೆಳಗೆ ಹಾಕುತ್ತಾರೇನೋ ಎಂಬುದಾಗಿ, ಘನಪಡಿಸುತ್ತಾರೆ ಎಂಬುದಾಗಿ ಹೋದಾಗ ಯಾರು ಕೂಡ ಗಮನಿಸಲಿಲ್ಲ. ನೆನ್ನೆಯ ದಿನ ಯಾಕೆ ಗೌರವವನ್ನು ಕೊಟ್ಟರು ಅಂದರೆ, ಕರ್ತನು ಇದ್ದನು, ಆದ್ದರಿಂದ ಕರ್ತನು ಆತನು ಪ್ರಯಾಣ ಮಾಡುತ್ತಾ ಇದ್ದಾನೆ, ಆದ್ದರಿಂದ ಕರ್ತನು ಇಲ್ಲದೇ ಇರುವಂತಹ ಕತ್ತೆ ಮರಿಗೆ ಬೆಲೆ ಇಲ್ಲ. ಈ ದಿನ ನಮ್ಮ ಜೀವಿತದಲ್ಲಿ ಮೌಲ್ಯ ಇದೆ ಎಂದರೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ. ಆತನು ನಮ್ಮಲ್ಲಿ ಇರುವುದರಿಂದಲೇ, ನಮ್ಮೊಂದಿಗೆ ಇರುವುದರಿಂದಲೇ ನಾವು ಬೆಲೆಯುಳ್ಳವರಾಗಿ ಇದ್ದೇವೆ. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇಲ್ಲ ಅಂದ್ರೆ ಬೆಲೆ ಇಲ್ಲ, ಅರ್ಹತೆ ಇಲ್ಲ. ಪ್ರಿಯರೇ, ಯಾವತ್ತೂ ಬಾಧೆ ಪಡಬೇಡ, ಕುಗ್ಗಿ ಹೋಗಬೇಡ, ವೇದನೆ ಪಡಬೇಡ. ಯಾಕೆ ನನ್ನ ಜೀವಿತ ಹೀಗೆ ಆಯಿತು ಎಂಬುದಾಗಿ ನಿರುತ್ಸಾಹ ಪಡಬೇಡ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ತನ್ನ ಮಹಿಮೆಗೋಸ್ಕರವಾಗಿ. ಆತನು ನಿನ್ನನ್ನು ಕೋರುತ್ತಾ ಇದ್ದಾನೆ ತನ್ನ ಕಾರ್ಯ ನಡೆಯಬೇಕೆಂದು. ಆತನ ಮಹಿಮೆಯ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ದೇವರು ನಿರ್ಣಯಿಸಿರುವುದು ನಿನ್ನ ಗುರಿಯನ್ನು ತಲುಪುವುದಕ್ಕಾಗಿ. ಮುಂದೆ ಸಾಗು, ನಂಬಿಕೆಯಿಂದ ಮುಂದೆ ಸಾಗು. ಕರ್ತನು ಅತ್ಯಧಿಕ ಬಲವಾಗಿ, ಘನವಾಗಿ ನಿನ್ನನ್ನು ಉಪಯೋಗಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ನಮ್ಮ ತಂದೆ, ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಕೋರುತ್ತಾ ಇರುವಂತಹ ದೇವರು ನೀವಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ನಿಮ್ಮ ಒಳ್ಳೆತನಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಮ್ಮ ಪ್ರಿಯರು ಯಾರು ಕುಗ್ಗುವಿಕೆಯಲ್ಲಿದ್ದಾರೋ, ನಾನು ಯಾವ ಉಪಯೋಗಕ್ಕೂ ಬರುವುದಿಲ್ಲ, ಯಾರು ಗಮನಿಸುತ್ತಿಲ್ಲ ಎಂಬುದಾಗಿ ಯಾರ್ಯಾರು ಬಾಧೆ ಪಡುತ್ತಾ ಇದ್ದಾರೋ ಅವರೆಲ್ಲರನ್ನು ಈ ವಾಗ್ದಾನ ಸಂದೇಶದ ಮೂಲಕವಾಗಿ ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಬಲವಾದ ನಿಮ್ಮ ಆತ್ಮನ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಸ್ಥಿರಪಡಿಸಿ ಅದ್ಭುತ ಮಾಡಬೇಕೆಂದು ಕೋರುತ್ತಾ, ನಿಮ್ಮ ಕೃಪೆಯಲ್ಲಿ ದೇವರೇ ಪ್ರತಿಯೊಬ್ಬರನ್ನು ಕೂಡ ಆಧರಿಸಬೇಕೆಂದು ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತೇವೆ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆ ನೀಡಿರಿ. ಸಂಪೂರ್ಣವಾದ ನಿಮ್ಮ ಚಿತ್ತವನ್ನು ಅವರ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.